ಇಡೀ ಪ್ರಹಸನದಲ್ಲಿ ತುಂಬ ಚರ್ಚೆ ಆಗ್ತಾ ಇರೋದು ಸಂಪನ್ಮೂಲಗಳು, ತ್ಯಾಗ, ತನು, ಮನ, ಧನ, ಸಂಪನ್ಮೂಲ. ಸೊ ಯಾರು ಅತಿ ಹೆಚ್ಚು ಸಂಪನ್ಮೂಲವನ್ನು ಹೊಂದಿರ್ತಾರೋ, ಯಾರು ಅತಿ ಹೆಚ್ಚು ಸಂಪನ್ಮೂಲವನ್ನು ವಹಿಸ್ತಾರೋ, ಯಾರು ಅತಿ ಹೆಚ್ಚು ಸಂಪನ್ಮೂಲಗಳನ್ನು ತ್ಯಾಗ ಮಾಡ್ತಾರೋ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಾ? ಏನ್ ಮೆಸೇಜ್ ಇದು ನಾವು ಕೊಡ್ತಾ ಇರೋದು ಸಮಾಜಕ್ಕೆ? ಅದನ್ನೇನು ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಅವರು ಬರ್ಬೋದು ಸರ್. ಯಾಕಂದ್ರೆ ಇತ್ತೀಚೆಗೆ ನೀವು ನೋಡಿ ತುಂಬಾ ದುಡ್ಡಿರೋರು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ದೊಡ್ಡ ರಿಯಲ್ ಎಸ್ಟೇಟ್ ಕುಳಗಳು ಮತ್ತು ತುಂಬಾ ದುಡ್ಡಿರುವಂತಹವರು, ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಕೂಡ ಈಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ರಾಜಕೀಯ ಅಂದ್ರೆ ಹಣ ಚೆಲ್ಲಿ ಹಣವನ್ನ ಪಡೆಯುವ ಉದ್ಯಮವಾಗಿದೆ. ಇಟ್ಸ್ ಅ ಬಿಸ್ನೆಸ್. ಸೊ ಹಿಂಗಾಗಿ ಯಾರಿಗೆ ಜಾಸ್ತಿ ಹಣ ಇರುತ್ತೆ ಅವ್ರು ಮುಖ್ಯಮಂತ್ರಿ ಆಗ್ಬಹುದು ಅನ್ನೋ ಮೆಸೇಜ್. ಕರ್ನಾಟಕದ ಬಹಳಷ್ಟು ಜನ ಶ್ರೀಮಂತರು ಇದ್ದಾರೆ. ಡಿ ಕೆ ಶಿವಕುಮಾರ್ ರೀತಿ ಪಕ್ಷಕ್ಕೋಸ್ಕರ ದುಡ್ಡವರು ಇಲ್ಲ ಅಂತ ಹೇಳ್ತಾ ಇದೀವಿ. ಅಲ್ಲ, ವಿಧಾನ ಹೇಳ್ತಿರೋದು ನಾನು ಈ ಡಿಸ್ಕಷನ್ ಅಲ್ಲಿ ಬರೀ ಸಂಪನ್ಮೂಲ ವಿಚಾರ ಬಹಳ ಬಂತಲ್ಲ, ಅದಕ್ಕೆ ಪ್ರಶ್ನೆ ಈಗ ಮೇಡಮ್ ಬಹಳ ಒಳ್ಳೆ ಪ್ರಶ್ನೆ ತೆಗೆದ್ರಿ. ಸಂಪನ್ಮೂಲ ಅಂತ ವಿಷಯ ಬಂತು. ಈ ಸಂಪನ್ಮೂಲ ಡಿ ಕೆ ಶಿವಕುಮಾರ್ಗಾಗ್ಲಿ ಅಥವಾ ಒಂದಿಷ್ಟು ಜನರಿಗೆ ಹೇಗ್ ಬಂತು ಅಂತ ತಗೊಂಡು ನೋಡಿದಾಗ ಇದು ಕೂಡ ಅಷ್ಟೇ, ಅದು ಕೂಡ ರಾಜಕಾರಣದಿಂದ. ಹೇಗೆ ಅಂತ ಹೇಳಿದ್ರೆ ಅವಾಗಲೇ ಹೇಳಿದ್ನಲ್ಲ ನಾನು, ರಾಜ್ಯದಲ್ಲಿ ಅತಿ ಹೆಚ್ಚು ಸಮಯ ಲಿಂಗಾಯತರ ಪೈಕಿ ಒಕ್ಕಲಿಗರ ಪೈಕಿ ಮುಖ್ಯಮಂತ್ರಿಗಳಾಗಿರೋದು. ಮುಖ್ಯಮಂತ್ರಿ ಆದಾಗ ಏನಾಗುತ್ತೆ ಅಂದ್ರೆ ಒಂದು ಕಮ್ಯುನಿಟಿಗೆ, ಇದು ನಾವು ಒಪ್ಪಲೇಬೇಕಿದು, ವಾಸ್ತವ ಸತ್ಯ ಇದು. ಯಾವುದೇ ಒಂದು ಕಮ್ಯುನಿಟಿಗೆ ಒಬ್ಬ ಮುಖ್ಯಮಂತ್ರಿ ಆದಾಗ, ರಾಜ್ಯದ ಅಧಿಕಾರ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ ಆಯಾ ಸಮುದಾಯಗಳಲ್ಲಿ ಆಯಾ ರಾಜ್ಯದ ಆಯಾ ದೇಶದ ಒಂದಿಷ್ಟು ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಸಹಾಯ ಆಗ್ತದೆ. ನೀವು ನೋಡಿದಾಗ ಉದಾಹರಣೆಗೆ ಉತ್ತರ ಕರ್ನಾಟಕದಿಂದ ಲಿಂಗಾಯತರು, ದಕ್ಷಿಣದಿಂದ ಒಕ್ಕಲಿಗರು ಅತಿ ಹೆಚ್ಚು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಆಗಿರೋದೇನಪ್ಪ ಅಂತ ಹೇಳಿದ್ರೆ, ಈ ರಾಜ್ಯದ ಅತಿ ಹೆಚ್ಚು ಭೂಮಿಯನ್ನ, ಈ ರಾಜ್ಯದಲ್ಲಿ ಅತಿ ಹೆಚ್ಚು ಹಣ ಸಂಪಾದನೆ ಮಾಡುವಂತ ಮೂಲಗಳನ್ನ ಎಲ್ಲವನ್ನು ಕೂಡ ಈ ಸಮುದಾಯಗಳಿಗೆ ನಾನು ನೋಡ್ತೀನಿ. ನನಗೂ ರಾಜ್ಯದ ಸಮಯ ಕೊಡಿ. ಮಲ್ಲಿಕಾರ್ಜುನ್ಗೆ ಮಾಡಿಲ್ವೇ? ಈ ಕಿತ್ತಾಟಕ್ಕೆ ಸಿದ್ದರಾಮಯ್ಯ ಅವರು ಇರ್ಬೇಕು ಅನ್ನೋದು ಕಾರಣ. ಶಶಿಕುಮಾರ್ ಅವರೇ, ಅಟ್ಲೀಸ್ಟ್ ಅವ್ರು ಜಗಳ ಆದ್ರೂ ಮಾಡ್ತಾ ಇದಾರೆ, ನೀವು ಬಾಯೇ ಬಿಡ್ತಾ ಇಲ್ಲ. ಮೇಡಮ್ ಏನ್ದಿಕ್ಕೆ ಅಂದ್ರೆ ಇವ್ರು ಜಗಳ ಆಡೋದ್ ನೋಡಿ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಆಗ್ಬೇಕು ಅನ್ನೋದು ಎಲ್ಲಾ ಜಾತಿ, ಎಲ್ಲಾ MLAs, ಎಲ್ಲಾ ಜಾತಿಯವರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಸಿದ್ದರಾಮಯ್ಯ ಅವರೇ ಇರ್ಲಿ, ಒಬ್ರನ್ನ ಮಾಡಕ್ ಹೋದ್ರೆ ಇದು 2 ವರ್ಷ ಬೇರೆಯವ್ರ ಮಾಡಿದ್ರೆ ಬೇರೆ ಜಾತಿಯವರೆಲ್ಲ ಕಿತ್ತಾಡ್ತಾರೆ. ಬೇರೆ ಜಾತಿಯವ್ರು ಯಾಕೆ ಕಿತ್ತಾಡಬಾರ್ದು? ಏನ್ ನೀವೇ ಗುಟ ಹೊಡ್ಕೊಂಡು ಕೂತಿರ್ಬೇಕ ಅಲ್ಲಿ? ಯಾಕೆ ಮಾತಾಡ್ಬಾರ್ದ ಬೇರೆ ಜಾತಿಗಳು? ಅಂದ್ರೆ ಸಿದ್ದರಾಮಯ್ಯನವರು ಅಹಿಂದ ಅಂತೂ ದಲಿತರದು, ಮುಸ್ಲಿಮರದು, ಹಿಂದುಳಿದ ವರ್ಗಗಳದ್ದು, ಜಾತಿಗಳದ್ದು ಎಲ್ಲರೂ ಇವರೇ ಒತ್ಕೊಂಡು ಇವರೇ ಅಧಿಕಾರ ಅನುಭವಿಸಿ
7 ವರ್ಷ 10 ವರ್ಷ 15 ವರ್ಷ ಇವರೇ ಎಲ್ಲಾ ಜಾತಿ ಹೆಸರು ಇಟ್ಕೊಂಡು ಅವ್ರ ನೆರಳಲ್ಲಿ ಮುಂದುವರಿಬೇಕಾ? ಇಲ್ಲ, What is this? ಯಾಕ್ ಜನಗಳು ಮಾಡಿರೋದಲ್ಲ ಮೇಡಮ್. ಇದು ಸಿದ್ದರಾಮಯ್ಯ ಅವ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಖ್ಯಮಂತ್ರಿ ಮಾತಾಡ್ಬೇಕು. ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟೆ ಇಷ್ಟು ಜನ ಓಟ್ ಹಾಕಿ ಭ್ರಮೆ ಎಲ್ರಿ? ಈ ಅಲ್ಲ ರೀ, ಕಾಂಗ್ರೆಸ್ ಎಲ್ಲರೂ ಓಟ್ ಬಂದಿರೋದು. ಅಲ್ಲ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೈಕಮಾಂಡ್ ಹೇಳಿಲ್ಲ ಈ ಸರಿ, ಆಯ್ತಾ? ಇದು ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿದ್ದಾರೆ ಈ ಸರಿ, ಜನ ವೋಟ್ ಹಾಕಿದ್ದಾರೆ. ಆಲ್ ರೈಟ್, ಓಕೆ. ಹಾಗಾದ್ರೆ ಬಿಫೋರ್ ಗೋಯಿಂಗ್ ಟು ನಂಜೇಗೌಡ್ರು, ಯಾರಾಗ್ಬೇಕು ಮುಖ್ಯಮಂತ್ರಿ? ನಾಗೇಶ್ ಪ್ರಸಾದ್ ಅವರೇ. ಜಾತಿವಾರು MLA ಹೋದ್ರೆ ವೀರಶೈವ ಮುಖ್ಯಮಂತ್ರಿ ಆಗ್ಬೇಕು. ಜಾತಿವಾರದಲ್ಲಿ ನಾವು ಜಾಸ್ತಿ ಇದ್ರೆ ಈಗಿರುವ ಫೈಟ್ ಎಲ್ಲರೂ ಒಗ್ಗಟ್ಟಾಗಿದ್ರೆ, ಸಿದ್ದರಾಮಯ್ಯನವರು ಪಾಪ ಉನ್ನತ 2 ಟರ್ಮ್ ಮುಗಿಸಿದ್ದಾರೆ, ಬರ್ದಾರೆ ಆರಾಮಾಗಿ ಮುಗಿಸಿದ್ದಾರೆ. ಏನಾರ ಸತ್ಯವಂತ ನಿಮಗೆ ಮಾತು ತೊಂದ್ರೆ ಕೊಟ್ಟಿದ್ರೆ, ಆಗ್ತಾ ನಾನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ, ಮಾತಾಡುವಾಗ ಮಾತಾಡ್ಲಿಲ್ಲ, ಈಗ ಮತ್ತೆ ಸತ್ಯವಂತ ಮಾತಾಡು. ಮಾತು ಕೊಟ್ಟಿದ್ರೆ ನಮ್ಗೆ ಲಿಂಗಾಯತರಿಗಾರ ಬಿಟ್ಕೊಡಿ, ದಲಿತರಿಗಾರ ಬಿಟ್ಕೊಡಿ, DK ಶಿವಕುಮಾರ್ಗಾರ ಬಿಟ್ಕೊಡಿ. ಇಲ್ವಾ, ಹೈಕಮಾಂಡಲ್ಲಿ ಕೂತ್ಕೊಂಡು ಅಭಿವೃದ್ಧಿ ಕಡೆ ಅದನ್ನ ಬಗೆಹರಿಸಿ ಅಭಿವೃದ್ಧಿ ಕಡೆ ಬಲಿಸಿ. ಆಲ್ ರೈಟ್, ಹರಿರಾಮ್ ಅವರೇ, ಯಾರಾಗಬೇಕು ಮುಖ್ಯಮಂತ್ರಿ? ಒಂದು ವೇಳೆ ಆ ಥರದ್ದು ಏನಾದರೂ ಸ್ಥಾನ ಪಲ್ಲಟ ಅಥವಾ ಬದಲಾವಣೆಯ ಪರಿಸ್ಥಿತಿ ಬಂದರೆ ಯಾರಾಗಬೇಕು? ಖಂಡಿತ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಕಾರಣ ಅವರು ಹೇಳಿದಂಥ ಅಹಿಂದ ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ದಲಿತರು, ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿ, ಹಿಂದುಳಿದ ವರ್ಗದವರು ಓಟು ಅಂಥದ್ದು ಚಿದ್ರಿತವಾಗಿದೆ. ಆದರೆ ಈ ಎರಡು ಸಮುದಾಯಗಳು ಸಾಲಿಡ್ ಆಗಿ ಒಂದು ಪಕ್ಷಕ್ಕೆ ಹಾಕಿದ್ದಾರೆ. ಹಾಗಾಗಿ ನನ್ನ ಗಟ್ಟಿ ಧ್ವನಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಬ್ಬ ದಲಿತರನ್ನ, ಅದು ಖರ್ಗೆ ಅವರಾಗಿರ್ಬೋದು, ಅಂಥದ್ದು ಪರಮೇಶ್ವರ್ ಆಗಿರೋದು, KH ಮುನಿಯಪ್ಪ ಆಗಿರ್ಬೋದು, ಯಾರಾದರೂ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಲಿ, ಮತ್ತೆ ಮುಸಲ್ಮಾನರ ಸಮುದಾಯದಿಂದ ಡೆಪ್ಟಿ CM ಮಾಡಲಿ. ಎಸ್, ನಂಜೇಗೌಡರು. ಅಲ್ಲಿ ವಿಚಾರ ಏನಿಲ್ಲ, ವೆರಿ ಕ್ಲಿಯರ್. ನಾವು ಸಮುದಾಯದವಾಗಿ DK ಶಿವಕುಮಾರ್ ಇದ್ರೂ ಕೂಡ ನಾವು ಬೆಂಬಲಿಸ್ತೀವಿ. ಅವ್ರ ಜಾಗದಲ್ಲಿ ಇನ್ನೊಬ್ಬ ಪಾರ್ಟಿಲಿ ಒಕ್ಕಲಿಗ ಸ್ಥಾನಮಾನ ಇದ್ರೆ ಅವ್ರಿಗೂ ಕೂಡ ಬೆಂಬಲಿಸ್ತೀವಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿ DK ಶಿವಕುಮಾರ್ ಅರ್ಥಬದ್ಧವಾಗಿ ಸಸ್ತಬದ್ಧವಾಗಿ ಅವ್ರು ಮುಖ್ಯಮಂತ್ರಿ ಆಗೋಕ್ಕೆ ಎಲ್ಲ ಅರ್ಹತೆಗಳಿದೆ. ಅದರಂತ ತಾಕತ್ತು ತೋರಿಸಿದ್ದಾರೆ, ಅದರಂತ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅವರು ಖಂಡಿತವಾಗಿ ಮುಖ್ಯಮಂತ್ರಿ ಮಾಡುತ್ತೆ. ಹಾಗಾಗಿ ಅದ್ರಲ್ಲಿ ಯಾವುದೇ ಡೌಟ್ ಬೇಡ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಸರ್, ಲಾಸ್ಟ್ ಕಮೆಂಟ್. ಮೇಡಮ್ ಏನಂದ್ರೆ ಈ ಕಿತ್ತಾಟ ನೋಡಿದ್ರೆ, ಈ ಕಿತ್ತಾಟದಲ್ಲಿ ಹೈಕಮಾಂಡ್ ಯೋಚನೆ ಮಾಡೋದು ಇಷ್ಟೇ, ಯಾಕೆ ಇರೋದ್ರಲ್ಲಿ ಸಿದ್ದರಾಮಯ್ಯವ್ರನ್ನ ಮುಂದುವರ್ಸೋಣ, ಇವಾಗ ಸುಮ್ಮನೆ ಅವ್ರು ಮಾಡಿ ಇವ್ರು ಮಾಡಿ ಸುಮ್ಮನೆ ಯಾಕೆ ಪಕ್ಷ ಇದಾಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತೇಳಿ 5 ವರ್ಷ ಮುಂದುವರಿಸಿ 28ಕ್ಕೆ ಸಿದ್ದರಾಮಯ್ಯ ಅವರ DK ಶಿವಕುಮಾರ್ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋಗೋಣ, ಮುಂದಿನ ಚುನಾವಣೆಯಲ್ಲಿ 28ಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋಣ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ, ಆಡಿಯನ್ಸ್ ತಾವು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಎಸ್, ಅಂಥದ್ದೊಂದು ಸ್ಥಾನ ಪಲ್ಲಟ ಅಥವಾ ಕುರ್ಚಿಯ ಬದಲಾವಣೆ ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ನಮ್ಮವ್ರು ಯಾಕಾಗಬಾರ್ದು ಅಂತ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅಂತಹ ಪರಿಸ್ಥಿತಿ ನಿಜಕ್ಕೂ ಇದೆಯಾ ಇಲ್ವಾ, ಈ ವಿಚಾರದಲ್ಲಿ ಕ್ಲಾರಿಟಿ ಸಿಗಬೇಕಾಗಿರೋದು ಕರ್ನಾಟಕದ ಜನಕ್ಕೆ. ಯಾಕೆ ಅಂದರೆ ಕರ್ನಾಟಕದ ಜನ 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಮೇಲೆ ನಂಬಿಕೆಯನ್ನು ಇಟ್ಟು. ನೀವು 2.5 ವರ್ಷಕ್ಕೆ ನೀವು ಒಪ್ಪಂದ ಮಾಡಿಕೊಂಡು ಈ ರೀತಿ ಕಿತ್ತಾಟವನ್ನು ತಂದಿಡ್ತೀರಿ ಅಂತ ಜನರಿಗೆ ಗೊತ್ತಾಗಿದ್ದಿದ್ರೆ ಗ್ಯಾರಂಟಿ ನಿಮ್ಗೆ ಓಟ್ ಆಗ್ತಾ ಇರಲಿಲ್ಲ. ಆದರೂ ಕಾಲ ಮಿಂಚಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಕ್ಲಾರಿಟಿ ನಿಮಗಿದ್ದರೆ, ಇವರನ್ನೇ ಮುಂದುವರಿಸಬೇಕು ಅನ್ನುವಂಥ ಕ್ಲಾರಿಟಿ ಇದ್ದರೆ, ಜನರಿಗೆ ನೀವು ಉತ್ತರದಾಯಿತ್ವವನ್ನು ಪ್ರದರ್ಶನ ಮಾಡಬೇಕು ಅಂದರೆ ಆದಷ್ಟು ಬೇಗ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲದೇ ಇದ್ದರೆ ರಾಜ್ಯದ ಜನ ಮುಂದಿನ ದಿನಗಳಲ್ಲಿ ಒಕ್ಕಲಿಗರು ಅಪ್ಸೆಟ್ಟು, ಕುರುಬರು ಅಪ್ಸೆಟ್ಟು, ವೀರಶೈವ ಲಿಂಗಾಯತರು ಅಪ್ಸೆಟ್ಟು, ದಲಿತರು ಅಪ್ಸೆಟ್ಟು, ಮುಸಲ್ಮಾನರು ಅಪ್ಸೆಟ್ ಅಂದರೆ ಎಲ್ಲರೂ ಚೆದರಿ ಹಂಚಿ ಹೋಗಿ ಕಾಂಗ್ರೆಸ್ ಬಾಯ್ ಬಾಯ್ ಪಡ್ಕೋಬೇಕಾಗುತ್ತೆ.